ಓಂ ನಮಃ ಶಿವಾಯ್. ಪ್ರಾಣವಿದ್ಯೆ ಭಾಗ 1 ಈ ವಿಡಿಯೋದಲ್ಲಿ ನಾವು ಶರೀರ ಅಂತ ಹೇಳಿದರೆ ಕೇವಲ ಒಂದು ಮೆಷಿನ್ ಅಲ್ಲ. ಈ ಮೆಷಿನ್ ಕೆಲಸ ಮಾಡಬೇಕು ಅಂತೇಳಿದರೆ ಇದಕ್ಕೆ ಆಧಾರವಾಗಿರ್ತಕ್ಕಂಥದ್ದು ಪ್ರಾಣಶಕ್ತಿ. ಎಲ್ಲಿವರೆಗೂ ದೇಹದಲ್ಲಿ ಪ್ರಾಣ ಇರುತ್ತೋ ಅಲ್ಲಿವರೆಗೂ ನಮ್ಮ ದೇಹದ ಪ್ರತಿಯೊಂದು ಅಂಗಗಳು, ಪ್ರತಿಯೊಂದು ಜೀವಕೋಶಗಳು ಕೆಲಸ ಮಾಡ್ತವೆ. ಯಾವಾಗ ಈ ಪ್ರಾಣಶಕ್ತಿ ದೇಹದಿಂದ ಹೊರಗಡೆ ಹೋಗುತ್ತೋ ಆಗ ಎಲ್ಲ ಅಂಗಗಳು, ಎಲ್ಲ ಜೀವಕೋಶಗಳು ತಮ್ಮ ಕೆಲಸವನ್ನು ಸಂಪೂರ್ಣವಾಗಿ ನಿಲ್ಲಿಸ್ತವೆ. ಯಾವಾಗ ಈ ಪ್ರಾಣಶಕ್ತಿಯ ಹರಿವಿನಲ್ಲಿ ಅಡೆತಡೆಗಳು ಉಂಟಾಗ್ತವೋ, ಪ್ರಾಣಶಕ್ತಿಯಲ್ಲಿ ಕೊರತೆ ಉಂಟಾಗುತ್ತೋ, ಯಾವ ಅಂಗದಲ್ಲಿ ಕೊರತೆ ಉಂಟಾಗುತ್ತೋ ಅಥವಾ ಜೀವಕೋಶಗಳಲ್ಲಿ ಕೊರತೆ ಉಂಟಾಗುತ್ತೋ ಆಗ ಕಾಯಿಲೆಗಳು ಉತ್ಪತ್ತಿಯಾಗ್ತವೆ. ಎಲ್ಲಿವರೆಗೂ ಸಹ ಈ ಒಂದು ಪ್ರಾಣಶಕ್ತಿಯ ಹರಿವಿನಲ್ಲಿ ಆಗಿರ್ತಕ್ಕಂತಹ ಅಡೆತಡೆಗಳನ್ನು ಮತ್ತು ಪ್ರಾಣಶಕ್ತಿಯ ಕೊರತೆಯನ್ನು ತುಂಬಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಸಹ ಈ ಕಾಯಿಲೆಗಳು ಮನುಷ್ಯನ ದೇಹದಲ್ಲಿ ಇರ್ತಾವೆ. ಇವನ್ನೇ ನಾವು ದೀರ್ಘಾವಧಿ ಕಾಯಿಲೆಗಳು ಅಂತೇಳಿ ಕರೆಯುವಂಥದ್ದು. ಸೊ ಇವುಗಳನ್ನು ನಾವು ಗುಣ ಮಾಡ್ಕೊಳ್ಬೇಕು ಅಂತೇಳಿದರೆ ಈ ಪ್ರಾಣಶಕ್ತಿಯಲ್ಲಿ ಹರಿವಿನಲ್ಲಿ ಆಗಿರ್ತಕ್ಕಂಥ ಅಡೆತಡೆಗಳನ್ನು ನಿವಾರಿಸ್ಕೊಳ್ಬೇಕು ಮತ್ತು ಆ ಕೊರತೆಯನ್ನು ತುಂಬಿಸ್ಕೊಳ್ಬೇಕು. ಆಗ ನಾವು ಈ ದೀರ್ಘಾವಧಿ ಕಾಯಿಲೆಗಳಿಂದ ಮುಕ್ತರಾಗ್ಬೋದು. ಈ ಒಂದು ಸತ್ಯವನ್ನು ಇಂದಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಅದು ಥಿಯರಿಟಿಕಲ್ ಆಗಿತ್ತು. ಇವತ್ತಿನ ಈ ವಿಡಿಯೋದಲ್ಲಿ ಈ ಪ್ರಾಣ ವಿದ್ಯೆಯನ್ನು ಅಥವಾ ಪ್ರಾಣಶಕ್ತಿಯನ್ನು ನಾವು ದೇಹದಲ್ಲಿ ಹೇಗೆ ಸರಿ ಮಾಡ್ಕೊಳ್ಳೋದು, ಈ ಕೊರತೆಯನ್ನು ಹೇಗೆ ತುಂಬಿಸ್ಕೊಳ್ಳೋದು, ಇದನ್ನು ಪ್ರಾಕ್ಟಿಕಲಾಗಿ ಹೇಗೆ ಮಾಡ್ಬೋದು ಅದರ ಬಗ್ಗೆ ಇವತ್ತು ಚರ್ಚಿಸೋಣ. ಕೆಲವೊಬ್ಬರಿಗೆ ಸಂದೇಹಗಳುಂಟು, ಮನಸ್ಸಲ್ಲಿ ಕನ್ಫ್ಯೂಷನ್ ಇರುತ್ತೆ ಅಥವಾ ಡೌಟ್ಸ್ ಇರುತ್ತೆ. ಈಗಿನ ಕಾಲದಲ್ಲೂ ಸಹ ಈ ಪ್ರಾಣ ವಿದ್ಯೆ ಅಥವಾ ಪ್ರಾಣವೈದ್ಯ ನಡೆಯುತ್ತಾ ಅಂಥೇಳಿ. ಕಾಲ ಯಾವುದಾದ್ರೇನಂತೆ, ಪ್ರಾಚೀನ ಕಾಲ ಆದ್ರೇನು, ಇವತ್ತಾದ್ರೇನು, ಇನ್ನೂ 1000 ವರ್ಷ ಬಿಟ್ಟಾದ್ರೇನು, ಎಲ್ಲಿವರೆಗೂ ಮನುಷ್ಯ ಬದುಕೋದಕ್ಕೆ ಪ್ರಾಣಶಕ್ತಿ ಅವಶ್ಯಕತೆ ಇದೆಯೋ ಅಥವಾ ಪ್ರಾಣಶಕ್ತಿಯಿಂದ ಮನುಷ್ಯ ಬದುಕಿರ್ತಾನೋ ಅಲ್ಲಿವರೆಗೂ ಸಹ ದೇಹದಲ್ಲಿ ಅಥವಾ ಈ ಪ್ರಾಣವಿದ್ಯೆ ಕೆಲಸ ಮಾಡಿಯೇ ಮಾಡುತ್ತೆ. ಯಾವತ್ತು ಮನುಷ್ಯನಿಗೆ ಪ್ರಾಣಶಕ್ತಿ ಇಲ್ಲದೇ ಆ ಮನುಷ್ಯ ಜೀವಂತವಾಗಿರ್ತಾನೋ ಅಲ್ಲಿವರೆಗೂ ಸಹ ನಮಗೆ ಪ್ರಾಣ ಅವಶ್ಯಕತೆ ಉಂಟು. ಎಲ್ಲಿವರೆಗೂ ದೇಹದಲ್ಲಿ ಪ್ರಾಣ ಇರುತ್ತೋ ಅಲ್ಲಿವರೆಗೂ ಸಹ ಈ ಪ್ರಾಣವಿದ್ಯೆ ಕೆಲಸ ಮಾಡಿಯೇ ಮಾಡುತ್ತೆ. ಇದು ಒಂದು ನಾವು ಯಾವಾಗಲೂ ನೆನ್ಪಿಟ್ಕೊಳ್ಬೇಕಾದಂಥ ಒಂದು ವಿಷಯ. ಹಾಗಾಗಿ ಆಗಿನ ಕಾಲದಲ್ಲಿ ಅಥವಾ ಹಿಂದಿನ ಕಾಲದಲ್ಲಿ ಈ ಏನೆಲ್ಲ ವಿಧಾನಗಳನ್ನು ನಮಗೆ ಹೇಳಿದಾರೋ ಅವತ್ತೂ ಕೆಲಸ ಮಾಡ್ತಿದ್ವು, ಇವತ್ತೂ ಕೆಲಸ ಮಾಡ್ತವೆ, ಇನ್ನೂ 1000 ವರ್ಷ ಆದರೂ ಸಹ ಕೆಲಸ ಮಾಡ್ತವೆ. ಕಾಲ ಯಾವುದಾದ್ರೇನಂತೆ ನಮ್ಮ ಪ್ರಾಣಶಕ್ತಿ ಆಗಿರಲಿ, ದೇಹ ಆಗಿರಲಿ 1000 ವರ್ಷಗಳು ಹಿಂದೆ ಹೇಗೆ ಕೆಲಸ ಮಾಡ್ತಾಯಿತ್ತು ಇವಾಗಲೂ ಹಾಗೇ ಕೆಲಸ ಮಾಡೋದು. ಇನ್ನೂ 1000 ವರ್ಷ ಆಯಿತು ಅಂತೇಳಿದ್ರು ಸಹ ಹಾಗೆಯೇ ಕೆಲಸ ಮಾಡೋದು. ಇದು ಯಾವತ್ತೂ ಬದಲಾಗಿಲ್ಲ. ಕೇವಲ ಹೊರಗಿನ ಪ್ರಪಂಚ ಮಾತ್ರ ಬದಲಾವಣೆ ಆಗ್ತಾಯಿದೆ, ಅದು ಬದಲಾವಣೆ ಆಗ್ತಾನೇ ಇರುತ್ತೆ. ಆದರೆ ಪ್ರಾಣ ದೇಹ ಯಾವತ್ತೂ ಬದಲಾಗಲ್ಲ. ಎಲ್ಲಿವರೆಗೂ ಇದು ಬದಲಾಗಲ್ವೋ ಅಲ್ಲಿವರೆಗೂ ಪ್ರಾಣವಿದ್ಯೆ ಕೆಲಸ ಮಾಡ್ತಾನೇ ಇರುತ್ತೆ, ಅಥವಾ ಮುಂದೆನೂ ಮಾಡುತ್ತೆ, ಇವತ್ತು ಮಾಡುತ್ತೆ. ಎರಡನೇದಾಗಿ, ನಿಜವಾಗಲೂ ಇಲ್ಲಿ ಹಿಂದಿನವ್ರು ಹೇಳಿದ್ದ ವಿಧಾನಗಳು ಕೆಲಸ ಮಾಡ್ತಾವ ಅಂಥೇಳಿ ಈ ಸಂದೇಹಗಳಿಗೆ ನಾವಿಲ್ಲಿ ಮಾಡ್ತೀವಿ ನಮ್ಮ ಕೇಂದ್ರದಲ್ಲಿ. ಅವರಿಗೆ ಪ್ರಾಕ್ಟಿಕಲ್ಲಾಗಿ ಒಂದು ಸರಿ ಮಾಡಿ ತೋರಿಸ್ತೀವಿ ಪ್ರಾಣವಿದ್ಯೆಯನ್ನು, ಪ್ರಾಣ ಚಿಕಿತ್ಸೆಯನ್ನು. ಯಾವಾಗ ಅವರಿಗೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಬರುತ್ತೋ, ಸಂದೇಹಗಳು ನಿವಾರಣೆ ಆಗ್ತವೋ ಆಗ ಅವರಿಗೆ ಈ ಪ್ರಾಣ ಚಿಕಿತ್ಸೆಯನ್ನು ಕಂಟಿನ್ಯೂ ಮಾಡಿ ಅಂತೇಳಿ ಹೇಳ್ತೀವಿ. ಯಾಕೆ ಅಂತೇಳಿದರೆ ಎಲ್ಲಿವರೆಗೂ ತಲೆಯಲ್ಲಿ ಸಂದೇಹಗಳು, ಡೌಟ್ಸು ಕನ್ಫ್ಯೂಷನ್ ಇರುತ್ತೋ ಅಲ್ಲಿವರೆಗೂ ಸಹ ಯಾವ ಕೆಲಸಗಳಾಗಿರಲಿ ಅವು ಸೋಲೋದು ನಿಶ್ಚಿತ, ಫೇಲ್ ಆಗೋದು ನಿಶ್ಚಿತ. ಹಂಗಾಗಿ ಮೊದಲು ತಲೆಯಲ್ಲಿರ್ತಕ್ಕಂಥ ಸಂದೇಹಗಳನ್ನು ನಿವಾರಣೆ ಮಾಡಿಕೊಂಡೆ ನಾವು ಯಾವುದೇ ಕೆಲಸಗಳನ್ನು ಮಾಡಿದರೆ ಅಲ್ಲಿ ನಮಗೆ ಸಕ್ಸಸ್ಸು ಸಿಗೋ ಸಾಧ್ಯತೆಗಳು ತುಂಬ ಇರ್ತವೆ. ಸೊ ಹಂಗಾಗಿ ನಾವು ನಮ್ಮ ಕೇಂದ್ರದಲ್ಲಿ ಬರ್ತಕ್ಕಂಥವ್ರಿಗೆ ಮೊದಲು ಅದರ ಪ್ರಾಕ್ಟಿಕಲ್ ಅನುಭವವನ್ನು ಮಾಡಿಸಿ ಅವರಿಗೆ ಕನ್ಫರ್ಮ್ ಆದ ನಂತರನೇ ಅವ್ರು ಕಂಟಿನ್ಯೂ ಮಾಡಿರಿ ಅಂತ ಹೇಳ್ತೀವಿ. ಯಾಕಂತೇಳಿದ್ರೆ ಯಾವ ಕಾಯಿಲೆಗಳು ಈ ಪ್ರಾಣ ಶಕ್ತಿಯ ಹರಿವಿನಲ್ಲಿ ಅಡೆತಡೆಗಳುಂಟಾದರೆ ಅಥವಾ ಕೊರತೆ ಉಂಟಾದರೆ ಬಂದಿರ್ತವೋ ಇಂಥ ಕಾಯಿಲೆಗಳನ್ನು ನಾವು ಪ್ರಾಣಶಕ್ತಿಯಿಂದ ಸರಿ ಮಾಡಿಯೇ ಅದನ್ನು ಗುಣ ಮಾಡ್ಕೊಳ್ಬೇಕೇ ಹೊರತು ಬೇರೆ ಯಾವುದೇ ರೀತಿಯ ಮಾರ್ಗಗಳು ಇಲ್ಲಿ ಇಲ್ಲ. ಹಾಗಾಗಿ ಮೊದಲು ನಾವು ಪ್ರಾಣಶಕ್ತಿಯ ವಿಧಾನಗಳನ್ನು ಅವರಿಗೆ ತೋರಿಸ್ಬಿಟ್ಟು ಅವ್ರಿಗೆ ಅದು ವರ್ಕ್ ಆಗುತ್ತೆ ಅಂತ ಕನ್ಫರ್ಮ್ ಆದ ನಂತರ ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಹೇಳ್ತೀವಿ. ಇದು ಒಂದನೇದು.
ಸೊ ಹಂಗಾಗಿ ಇವತ್ತಿನ ಕಾಲದಲ್ಲೂ ಸಹ ಈ ಪ್ರಾಣ ಚಿಕಿತ್ಸಾ ವಿಧಾನಗಳು ನಿಜವಾಗಲೂ ಕೆಲಸ ಮಾಡ್ತವೆ ಅಂತೇಳಿ ನಾವು, ಯಾಕಂತೇಳಿದ್ರೆ ಬಹುತೇಕ ಜನರಿಗೆ ಆ ಡೌಟ್ಸ್ ಇರುತ್ತೆ, ಇವತ್ತಿನ ಕಾಲದಲ್ಲಿ ಇದೆಲ್ಲ ನಡೆಯುತ್ತೆ ನಡೆಯಲ್ಲ ಅಂತೇಳ್ಬಿಟ್ಟು. ಹಂಗಾಗಿ ಅವ್ರಿಗೆ ಅದನ್ನು ಪ್ರಾಕ್ಟಿಕಲ್ ಅನುಭವನ ಮಾಡಿಸ್ತೀವಿ. ಎರಡನೇದಾಗಿ ಈ ಪ್ರಾಣಶಕ್ತಿಯನ್ನು ಹೇಗೆ ನಾವು ಮತ್ತೊಬ್ಬರಿಗೆ ಎಕ್ಸ್ಚೇಂಜ್ ಮಾಡ್ಬೋದು ಅಥವಾ ಅವರಿಗೆ ಕೊಡ್ಬೋದು. ಬಿಕಾಸ್ ಪ್ರಾಣಶಕ್ತಿ ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕೆ ಒಂದು ರೂಪ ಇರಲ್ಲ, ಆಕಾರ ಇರೋದಿಲ್ಲ. ಇದನ್ನು ಹೇಗೆ ಇನ್ನೊಬ್ಬರಿಗೆ ನಾವು ತಲುಪಿಸ್ಬೋದು ಅಥವಾ ಅದನ್ನ ರೋಗಿಗಳಿಗೆ ಹೇಗೆ ಅದನ್ನು ಬಳಸ್ಕೊಳ್ಬೋದು, ಆ ವಿಧಾನಗಳು ಹೇಗಿರ್ತವೆ ಅಂತೇಳಿದರೆ, ಮೊದಲನೇದಾಗಿ ಈ ಪ್ರಾಣಶಕ್ತಿಯನ್ನು ಅಥವಾ ಈ ಪ್ರಾಣವಿದ್ಯೆಯನ್ನು ಹಲವಾರು ವರ್ಷಗಳು ಅಧ್ಯಯನ ಮಾಡಿ ಅಭ್ಯಾಸ ಮಾಡಿರ್ತಕ್ಕಂಥವರು ಈ ಪ್ರಾಣಶಕ್ತಿಯನ್ನು ಲವಣಗಳಲ್ಲಾಗಲಿ, ಲವಣ ಮೀನ್ಸ್ ಸಾಲ್ಟಲ್ಲಾಗಿರಲಿ ಅಥವಾ ವನಸ್ಪತಿಗಳ ಚೂರ್ಣಗಳಲ್ಲಾಗಿರಲಿ ಅಥವಾ ನೀರಲ್ಲಾಗಿರಲಿ ತುಂಬಿಬಿಟ್ಟು ಅದನ್ನು ಮತ್ತೊಬ್ಬರಿಗೆ ಕೊಡ್ತಾರೆ. ಎಲ್ಲಿವರೆಗೂ ಅದನ್ನು ಅವ್ರು ತಗೊಳ್ತಾ ಇರ್ತಾರೋ ಆ ಪ್ರಾಣಶಕ್ತಿ, ಅದರೊಳಗೆ ಏನು ತುಂಬಿರ್ತೀವೋ ಆ ಪ್ರಾಣಶಕ್ತಿ ಅವ್ರ ಮೈ ಮೇಲೆ ಕೆಲಸ ಮಾಡ್ತಾ ಇರುತ್ತೆ. ಯಾರಲ್ಲಿ ಸಂದೇಹಗಳಿರೋದಿಲ್ಲೋ ಅಂಥವ್ರಿಗೆ ಪ್ರಾಣಶಕ್ತಿ ಮೈ ಮೇಲೆ ಕೆಲಸ ಮಾಡೋದಕ್ಕೆ ಶುರು ಆಗುತ್ತೆ. ಇದು ಪ್ರಕ್ರಿಯೆ ಹೇಗಿರುತ್ತೆ ಅಂತೇಳಿದರೆ, ನಮ್ಮಲ್ಲಿ ನಾವು ಮಾಡ್ತಕ್ಕಂಥವು ಮೊದಲಿಗೆ ಅದನ್ನು ಉಪ್ಪಲ್ಲಿ ಹಾಕಿ ಅದನ್ನು ಪ್ರಾಣಶಕ್ತಿನ ತುಂಬಿ ಕೊಡ್ತೀವಿ. ಅದನ್ನು ಅವರು ಸ್ನಾನದ ನೀರಿನಲ್ಲಿ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಆ ಉಪ್ಪಲ್ಲಿರ್ತಕ್ಕಂಥ ಪ್ರಾಣಶಕ್ತಿ ಮೈಯಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಮೊದಲನೇದು. ಎರಡನೇದಲ್ಲಿ ನೀರಲ್ಲಿ ನಾವು ಆ ಪ್ರಾಣಶಕ್ತಿಯನ್ನು ತುಂಬಿಬಿಟ್ಟು ಆ ನೀರನ್ನು ಅವರಿಗೆ ಕುಡಿಯೋದಕ್ಕೆ ಕೊಡ್ತೀವಿ ಅಥವಾ ಸ್ನಾನದ ನೀರಲ್ಲೇ ಹಾಕ್ಕೊಂಡು ಸ್ನಾನ ಮಾಡೋದಕ್ಕೆ ಹೇಳ್ತೀವಿ. ಅದು ದೇಹಕ್ಕೆ ಪ್ರಾಣಶಕ್ತಿಯನ್ನು ಕೊಡುತ್ತೆ. ಆ ಪ್ರಾಣದಲ್ಲಿ ಏನೇ ವ್ಯತ್ಯಾಸಗಳಾಗಿದ್ದರೂ ಅದನ್ನು ಅದು ಸರಿ ಮಾಡುತ್ತೆ. ಡಿಫಿಷಿಯನ್ಸಿ ಆಗಿದ್ದರೂ ಅದು ತುಂಬಿಸ್ಕೊಳ್ಳುತ್ತೆ. ತುಂಬ ರೇರೆಸ್ಟ್ ಕೇಸಸಲ್ಲಿ ಅದನ್ನು ನಾವು ನೇರವಾಗಿ ಇನ್ನೊಬ್ಬರಿಗೆ ತಲುಪಿಸ್ಬೋದು. ಅದು ತುಂಬ ಅಪರೂಪದ ಒಂದು ವಿದ್ಯಮಾನ ಆಗಿರುತ್ತೆ. ಅದು ಎಲ್ಲ ಟೈಮಲ್ಲಿ ಅದನ್ನು ಬಳಸೋದಿಲ್ಲ, ತುಂಬ ಅಪರೂಪದ ಸಂದರ್ಭಗಳಲ್ಲಿ ಅದನ್ನು ಬಳಸ್ತೀವಿ. ಕೆಲವೊಬ್ಬರಿಗೆ ದೀಕ್ಷೆ ಕೊಡೋ ಟೈಮಲ್ಲಿ ಅದನ್ನು ಬಳಕೆ ಆಗುತ್ತೆ ಅಥವಾ ತುಂಬ ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ಅದನ್ನು ಬಳಸ್ಕೊಳ್ಳಾಗುತ್ತೆ. ಸಾಮಾನ್ಯವಾಗಿ ಅದನ್ನು ಉಪ್ಪಲ್ಲಿ ಅಥವಾ ನೀರಲ್ಲಿ ಅಥವಾ ವನಸ್ಪತಿಗಳ ಚೂರ್ಣದಲ್ಲಿ ಹಾಕಿ ಅದನ್ನು ರೋಗಿಗಳು ಯಾರಿರ್ತಾರೆ ಅಥವಾ ಯಾರು ಪ್ರಾಣಶಕ್ತಿ ಬೇಕು ಅಂತಾರೋ ಅಂಥವ್ರಿಗೆ ಅದನ್ನು ಕೊಡಲಾಗುತ್ತೆ. ಇದು ನಾವು ಪ್ರಾಕ್ಟಿಕಲ್ಲಾಗಿ ಹೇಗೆ ಪ್ರಾಣ ಚಿಕಿತ್ಸೆಯನ್ನು ನಾವು ಉಪಯೋಗ ಮಾಡಿಕೊಳ್ಳೋದು ಅಂಥೇಳಿ, ಕೆಲವೊಂದು ಮಂತ್ರಗಳನ್ನು ಆಕ್ಟಿವೇಟ್ ಮಾಡಿ ಅದರಲ್ಲಿ ಪ್ರಾಣಶಕ್ತಿಯನ್ನು ತುಂಬಿ ಆ ಮಂತ್ರಗಳನ್ನು ಜಪ ಮಾಡೋದ್ರಿಂದಲೋ ಅಥವಾ ಆ ಮಂತ್ರಗಳನ್ನು ನಾವು ಕೇಳೋದ್ರಿಂದಲೂ ಸಹ ಪ್ರಾಣಶಕ್ತಿ ದೇಹದಲ್ಲಿ ಹರಿಯೋದಕ್ಕೆ ಪ್ರಾರಂಭ ಆಗುತ್ತೆ. ಆ ಪ್ರಾಣಶಕ್ತಿಯಿಂದ ದೇಹದಲ್ಲಿ ಏನೇ ಪ್ರಾಣಶಕ್ತಿ ಹರಿವುಗಳಲ್ಲಿ ವ್ಯತ್ಯಾಸ ಆಗಿದ್ದರೂ ಅಥವಾ ಪ್ರಾಣಶಕ್ತಿಯ ಕೊರತೆ ಆಗಿದ್ದರೂ ಸಹ ಅದು ತುಂಬಿಕೊಳ್ಳೋದಕ್ಕೆ ಶುರು ಆಗುತ್ತೆ. ಎಲ್ಲಿವರೆಗೂ ನಾವು ಪ್ರಾಣಶಕ್ತಿಯ ಅರಿವಿನಲ್ಲಿ ಆಗಿರ್ತಕ್ಕಂಥ ಅಡೆತಡೆಗಳನ್ನು ಮತ್ತು ಪ್ರಾಣಶಕ್ತಿಯಲ್ಲಿ ಆಗಿರ್ತಕ್ಕಂಥ ಕೊರತೆಯನ್ನು ತುಂಬಿಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಕಾಯಿಲೆಗಳು ಮೈಯಲ್ಲಿ ಸದಾ ಕಾಲದಲ್ಲೂ ಇರುತ್ತವೆ. ಇವತ್ತಿನ ಔಷಧಿಗಳು ಅಥವಾ ನಾವು ಸರ್ಜರಿ ಇವುಗಳಿಂದ ದೇಹವನ್ನು ಸರಿ ಮಾಡ್ಕೊಳ್ಬೋದು ಹೊರತು ಪ್ರಾಣಶಕ್ತಿ ಈ ವಿಧಾನಗಳಿಂದ ಸರಿಯಾಗೋದಿಲ್ಲ. ಹಂಗಾಗಿ ಔಷಧಿಗಳನ್ನು ತೊಗೊಂಡ್ರೆ, ಸರ್ಜರಿಗಳನ್ನು ತೊಗೊಂಡ್ರೆ ನಮಗೆ ತಾತ್ಕಾಲಿಕ ಲಕ್ಷಣಗಳು ತಾತ್ಕಾಲಿಕವಾಗಿ ನಿಯಂತ್ರಣದಲ್ಲಿರ್ತವೆ. ಹಾಗಾಗಿ ಈ ಔಷಧಿಗಳನ್ನು ನಾವು ಪ್ರತಿ ದಿವಸ ತಗೊಳ್ತಾನೆ ಇರಬೇಕು. ಯಾವತ್ತೂ ಔಷಧಿಗಳನ್ನು ನಿಲ್ಲಿಸ್ತೀವೋ ಆಗ ಆ ಲಕ್ಷಣಗಳು ಪುನಃ ಕಾಣಿಸ್ಕೊಳ್ತವೆ. ಕಾರಣ ಆ ಕಾಯಿಲೆಯ ಮೂಲ ಪ್ರಾಣಶಕ್ತಿಯ ಹರಿವಿನಲ್ಲಿರುತ್ತೆ ಅಥವಾ ಆ ಪ್ರಾಣಶಕ್ತಿಯ ಕೊರತೆ ಆಗಿರುತ್ತೆ. ಇವತ್ತಿನ ಔಷಧಿಗಳಿಂದ ಅಥವಾ ವಿಧಾನಗಳಿಂದ, ಆಧುನಿಕ ವಿಧಾನಗಳಿಂದ ಈ ಪ್ರಾಣಶಕ್ತಿಯಲ್ಲಿರ್ತಕ್ಕಂಥ ಕೊರತೆಯನ್ನು ನಿವಾರಿಸೋದಕ್ಕಾಗೋದಿಲ್ಲ. ಹಾಗಾಗಿ ಗುಣ ಆಗಲಾರದ ಕಾಯಿಲೆಗಳು ಅಂತೇಳಿ ಒಂದು ಹಣೆಪಟ್ಟಿಯನ್ನು ನಾವು ಕಟ್ಟಿದ್ದೀವಿ. ಯಾಕಂದರೆ ಇವತ್ತಿನ ಆಧುನಿಕ ವಿಜ್ಞಾನಕ್ಕೆ ಇನ್ನೂ ಪ್ರಾಣಶಕ್ತಿ ಹೇಗಿರುತ್ತೆ, ಅದು ಹೇಗೆಲ್ಲ ಕೆಲಸ ಮಾಡುತ್ತೆ, ಅದರ ರೂಪ ರೇಷೆಗಳು ಇನ್ನೂ ಅದಕ್ಕೆ ಹಿಡಿತಕ್ಕೆ ಸಿಕ್ಕಿಲ್ಲದೆ ಇರೋದರಿಂದ ಕೇವಲ ಔಷಧಿಗಳ ಮುಖಾಂತರ ಅಥವಾ ಮನುಷ್ಯನ ದೇಹವನ್ನು ಅವರು ಟ್ರೀಟ್ ಮಾಡ್ತಾರೆ, ಪ್ರಾಣಶಕ್ತಿಯನ್ನಲ್ಲ. ಸೊ ಕೊನೆಯದಾಗಿ ಯಾವ ಕಾಯಿಲೆಗಳು ಪ್ರಾಣಶಕ್ತಿಯಿಂದ ಬಂದಿರ್ತವೆ, ಅಲ್ಲಿ ಅಡೆತಡೆಗಳಿಂದ ಬಂದಿರ್ತವೆ, ಅಲ್ಲಿನ ಕೊರತೆಯಿಂದ ಬಂದಿರ್ತವೆ, ಅದನ್ನು ನಾವು ಆ ಪ್ರಾಣಶಕ್ತಿ ಅರಿವಿನಲ್ಲಾಗಿರ್ತಕ್ಕಂಥ ಅಡೆತಡೆಗಳನ್ನು ನಿವಾರಿಸಿ ಮತ್ತು ಆ ಪ್ರಾಣಶಕ್ತಿಯ ಕೊರತೆಯನ್ನು ನೀಗಿಸೋದ್ರ ಮುಖಾಂತರನೇ ಅದನ್ನು ಗುಣ ಮಾಡಿಕೊಳ್ಬೇಕು. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಮಾರ್ಗ ಇಲ್ಲ. ಹೇಗೆ ದೇಹದಲ್ಲೇ ಐರನ್ ಡಿಫಿಷಿಯನ್ಸಿ ಆಗುತ್ತೆ, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಆಗುತ್ತೆ, ಆಗ
ನಾವು ಔಷಧಿಗಳ ಮುಖಾಂತರ ಕ್ಯಾಲ್ಶಿಯಂ ಮತ್ತು ಐರನ್ನನ್ನು ಕೊಡೋದ್ರ ಮುಖಾಂತರ ಗುಣ ಮಾಡ್ಕೊಳ್ಬೋದು. ಅದೇ ರೀತಿ ಪ್ರಾಣಶಕ್ತಿಯಲ್ಲಿ ಆಗಿರ್ತಕ್ಕಂಥ ಕೊರತೆಗಳನ್ನು ಪ್ರಾಣಶಕ್ತಿಯನ್ನು ಕೊಡೋದ್ರ ಮುಖಾಂತರನೇ ಗುಣಪಡಿಸ್ಕೊಳ್ಬೇಕು. ಅದನ್ನು ಹೊರತುಪಡಿಸಿ ಸದ್ಯಕ್ಕೆ ಬೇರೆ ಯಾವುದೇ ಮಾರ್ಗಗಳಿಲ್ಲ. ಸೊ ಇದು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಬೇಕಾಗಿದ್ದಂತಹ ವಿಷಯ, ಪ್ರಾಣಶಕ್ತಿಯನ್ನು ನಾವು ಪ್ರಾಕ್ಟಿಕಲ್ಲಾಗಿ ಹೇಗೆಲ್ಲ ಬಳಕೆ ಮಾಡ್ಬೋದು ಅಂತೇಳ್ಬಿಟ್ಟು. ಮುಂದಿನ ವಿಡಿಯೋದಲ್ಲಿ ನಮ್ಮ ಕೇಂದ್ರದಲ್ಲಿ ನಾವು ಹೇಗೆಲ್ಲ ಪ್ರಾಣಶಕ್ತಿಯನ್ನು ಪ್ರಾಕ್ಟಿಕಲಾಗಿ ಮಾಡ್ತೀವಿ ಅದ್ರ ಬಗ್ಗೆ ವಿವರವಾಗಿ ಹೇಳ್ತೀನಿ. ಮತ್ತು ಈ ಕಾಯಿಲೆಗಳು ಎಷ್ಟು ಹಂತದಲ್ಲಿ ಗುಣ ಆಗ್ತವೆ, ಯಾವ್ಯಾವ ಹಂತದಲ್ಲಿ ಹೇಗೆಲ್ಲ ಅದು ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ದೇವರೆಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ. ಓಂ ನಮಃ ಶಿವಾಯ.